ನೀವು ಯಾವ ನೈತಿಕತೆ ಗೌರವ ಇಟ್ಕೊಂಡು ಪೋಸ್ಟನ್ನು ಹಾಕಿದ್ರಿ ಹೇಳಿ? ಅವ್ರೇನು ಅದು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇದ್ದಾರಾ? ಅಥವಾ ನಿಮ್ಮಂಗೆ ನಿಮ್ಮ ಮುಖ್ಯಮಂತ್ರಿಗಳಂಗೆ ಮಾಲ್ಗಳು ಕಟ್ಟಿದಾರಾ? ಅಥವಾ ದೊಡ್ಡ ದೊಡ್ಡ ವಿಲ್ಲಾಗಳು ಕಟ್ಟಿದಾರಾ? ಅಥವಾ ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜ್ ಕಟ್ಟಿದಾರಾ? ಅಲ್ಲಿ ಯಾವ್ದಾದ್ರು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾ ಇದ್ದಾರಾ? ಇವತ್ತು ತಗೊಂಡು 20 ವರ್ಷಗಳಿಂದ ತಗೊಂಡಂಥ ಜಮೀನು ಇವತ್ತು ರೈತರ ಹೆಸರಿನಲ್ಲಿ ತಗೊಂಡ್ರೆ ಹಾಗೇ ಇದೆ. ಅದು ಆ ರೈತರ ಸ್ಟ್ರಕ್ಚರ್ಸ್ನಲ್ಲೇ ಇದೆ. ಆ ಭೂಮಿಯಾಗೇ ಉಳಿದಿದೆ, ರೈತರ ಭೂಮಿಯಾಗೇ ಉಳಿದಿದೆ, ಅದು ಕೃಷಿ ಭೂಮಿಯಾಗೇ ಉಳಿದಿದೆ. ಅದು ಯಾವ ರಿಯಲ್ ಎಸ್ಟೇಟ್ ದಂಧೆನೂ ಮಾಡಿಲ್ಲ, ನಾವು ಯಾವ ಇಂಡಸ್ಟ್ರೀಸ್ನೂ ಕಟ್ಟಿಲ್ಲ, ಯಾವ ಫ್ಯಾಕ್ಟ್ರಿನೂ ಕಟ್ಟಿಲ್ಲ, ಯಾವ ಕಂಪ್ನಿನೂ ಮಾಡಿಲ್ಲ. ನಿಮ್ಮಂಗೆ ದೇಶದಲ್ಲಿ ಹೊರದೇಶದಲ್ಲಿ ಏನು ಅಂಟಿಸಿದಿರಲ್ಲ ನೀವು ಪೋಸ್ಟರ್ಸ್ನ ತೆಗೆದುಕೊಂಡೋಗಿ ಲುಲು ಮಾಲ್ ಮುಂದೆ ಅಂಟಿಸಿ, ಅಲ್ಲಿ ಅಂಟಿಸಿ ಇದು ಯಾರ್ದು ಅಂತ ಕೇಳಿ. ಅಥವಾ ರಾಜರಾಜೇಶ್ವರಿನಲ್ಲಿ ಕಟ್ಟಿದಿಲ್ಲ ದೊಡ್ಡ ದೊಡ್ಡ ಬಂಗ್ಲಾಗಳು ಬಿಲ್ಡಿಂಗ್ಗಳು, ಅಲ್ಲಿ ಅಂಟಿಸಿ. ಶೋಭಾ ಡೆವಲಪರ್ಸ್ ಇದೆಯಲ್ಲ, ಅಲ್ಲಿ ಅಂಟಿಸಿ ಈ ಪೋಸ್ಟರ್ಗಳನ್ನ, ಅಪಾರ್ಟ್ಮೆಂಟ್ಗಳಲ್ಲಿ ಅಂಟಿಸಿ. ದೊಡ್ಡ ದೊಡ್ಡ ಮಾಲ್ಗಳು ಏನು ನಿಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಮುಖಂಡರು ಬಿಲ್ಡಿಂಗ್ಗಳಿದಾವಲ್ಲ, ಅಲ್ಲ ಕಟ್ಟಿಸಿ. ಆವಾಗ ನಿಮ್ಮನ್ನ ನಾವು ಒಪ್ತೀವಿ. ಈಗ ನೀವು ಏನು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದೀರಾ, ಇದನ್ನ ತಡವಾಗಿ ಇಮ್ಮಿಡಿಯೇಟ್ ಆಗಿ ನಿಲ್ಲಿಸಬೇಕು. ನಿಲ್ಲಿಸ್ತಾ ಇದ್ರೆ ನಾವು ನಮ್ಮ ಪಕ್ಷದ ಪರವಾಗಿ ಹೋರಾಟವನ್ನ ಮಾಡ್ತೀವಿ ಅನ್ನೋ ಸಂದೇಶವನ್ನ ಈ ಮೂಲಕ ಹೇಳಕ್ ಇಷ್ಟಪಡ್ತೀವಿ. ನೀವು ಯಾವ ನೈತಿಕತೆ ಗೌರವ ಇಟ್ಕೊಂಡು ಪೋಸ್ಟರ್ನ ಹಾಕಿದ್ರಿ ಹೇಳಿ? ಅವ್ರೇನು ಅದು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇದ್ದಾರಾ? ಅಥವಾ ನಿಮ್ಮಂಗೆ ನಿಮ್ಮ ಮುಖ್ಯಮಂತ್ರಿಗಳಂಗೆ ಮಾಲ್ಗಳು ಕಟ್ಟಿದಾರಾ? ಅಥವಾ ದೊಡ್ಡ ದೊಡ್ಡ ವಿಲ್ಲಾಗಳು ಕಟ್ಟಿದಾರಾ? ಅಥವಾ ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜ್ ಕಟ್ಟಿದಾರಾ? ಅಲ್ಲಿ ಯಾವ್ದಾದ್ರು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾ ಇದ್ದಾರಾ? ಇವತ್ತು ತಗೊಂಡು 20 ವರ್ಷಗಳಿಂದ ತಗೊಂಡಂಥ ಜಮೀನು ಇವತ್ತು ರೈತರ ಹೆಸರಿನಲ್ಲಿ ತಗೊಂಡ್ರೆ ಹಾಗೇ ಇದೆ. ಅದು ಆ ರೈತರ ಸ್ಟ್ರಕ್ಚರ್ಸ್ನಲ್ಲೇ ಇದೆ. ಆ ಭೂಮಿಯಾಗೇ ಉಳಿದಿದೆ, ರೈತರ ಭೂಮಿಯಾಗೇ ಉಳಿದಿದೆ, ಅದು ಕೃಷಿ ಭೂಮಿಯಾಗೇ ಉಳಿದಿದೆ. ಅದು ಯಾವ ರಿಯಲ್ ಎಸ್ಟೇಟ್ ದಂಧೆನೂ ಮಾಡಿಲ್ಲ, ನಾವು ಯಾವ ಇಂಡಸ್ಟ್ರೀಸ್ನೂ ಕಟ್ಟಿಲ್ಲ, ಯಾವ ಫ್ಯಾಕ್ಟ್ರಿನೂ ಕಟ್ಟಿಲ್ಲ, ಯಾವ ಕಂಪ್ನಿನೂ ಮಾಡಿಲ್ಲ. ನಿಮ್ಮಂಗೆ ದೇಶದಲ್ಲಿ ಹೊರದೇಶದಲ್ಲಿ ಏನು ಅಂಟಿಸಿದಿರಲ್ಲ ನೀವು ಪೋಸ್ಟರ್ಸ್ನ ತೆಗೆದುಕೊಂಡೋಗಿ ಲುಲು ಮಾಲ್ ಮುಂದೆ ಅಂಟಿಸಿ, ಅಲ್ಲಿ ಅಂಟಿಸಿ ಇದು ಯಾರ್ದು ಅಂತ ಕೇಳಿ. ಅಥವಾ ರಾಜರಾಜೇಶ್ವರಿನಲ್ಲಿ ಕಟ್ಟಿದಿಲ್ಲ ದೊಡ್ಡ ದೊಡ್ಡ ಬಂಗ್ಲಾಗಳು ಬಿಲ್ಡಿಂಗ್ಗಳು, ಅಲ್ಲಿ ಅಂಟಿಸಿ. ಶೋಭಾ ಡೆವಲಪರ್ಸ್ ಇದೆಯಲ್ಲ, ಅಲ್ಲಿ ಅಂಟಿಸಿ ಈ ಪೋಸ್ಟರ್ಗಳನ್ನ, ಅಪಾರ್ಟ್ಮೆಂಟ್ಗಳಲ್ಲಿ ಅಂಟಿಸಿ. ದೊಡ್ಡ ದೊಡ್ಡ ಮಾಲ್ಗಳು ಏನು ನಿಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಮುಖಂಡರು ಬಿಲ್ಡಿಂಗ್ಗಳಿದಾವಲ್ಲ, ಅಲ್ಲ ಕಟ್ಟಿಸಿ. ಆವಾಗ ನಿಮ್ಮನ್ನ ನಾವು ಒಪ್ತೀವಿ. ಈಗ ನೀವು ಏನು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದೀರಾ, ಇದನ್ನ ತಡವಾಗಿ ಇಮ್ಮಿಡಿಯೇಟ್ ಆಗಿ ನಿಲ್ಲಿಸಬೇಕು. ನಿಲ್ಲಿಸ್ತಾ ಇದ್ರೆ ನಾವು ನಮ್ಮ ಪಕ್ಷದ ಪರವಾಗಿ ಹೋರಾಟವನ್ನ ಮಾಡ್ತೀವಿ ಅನ್ನೋ ಸಂದೇಶವನ್ನ ಈ ಮೂಲಕ ಹೇಳಕ್ ಇಷ್ಟಪಡ್ತೀವಿ. ನೀವು ಯಾವ ನೈತಿಕತೆ ಗೌರವ ಇಟ್ಕೊಂಡು ಪೋಸ್ಟರ್ನ ಹಾಕಿದ್ರಿ ಹೇಳಿ? ಅವ್ರೇನು ಅದು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇದ್ದಾರಾ? ಅಥವಾ ನಿಮ್ಮಂಗೆ ನಿಮ್ಮ ಮುಖ್ಯಮಂತ್ರಿಗಳಂಗೆ ಮಾಲ್ಗಳು ಕಟ್ಟಿದಾರಾ? ಅಥವಾ ದೊಡ್ಡ ದೊಡ್ಡ ವಿಲ್ಲಾಗಳು ಕಟ್ಟಿದಾರಾ? ಅಥವಾ ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜ್ ಕಟ್ಟಿದಾರಾ? ಅಲ್ಲಿ ಯಾವ್ದಾದ್ರು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾ ಇದ್ದಾರಾ? ಇವತ್ತು ತಗೊಂಡು 20 ವರ್ಷಗಳಿಂದ ತಗೊಂಡಂಥ ಜಮೀನು ಇವತ್ತು ರೈತರ ಹೆಸರಿನಲ್ಲಿ ತಗೊಂಡ್ರೆ ಹಾಗೇ ಇದೆ. ಅದು ಆ ರೈತರ ಸ್ಟ್ರಕ್ಚರ್ಸ್ನಲ್ಲೇ ಇದೆ. ಆ ಭೂಮಿಯಾಗೇ ಉಳಿದಿದೆ, ರೈತರ ಭೂಮಿಯಾಗೇ ಉಳಿದಿದೆ, ಅದು ಕೃಷಿ ಭೂಮಿಯಾಗೇ ಉಳಿದಿದೆ. ಅದು ಯಾವ ರಿಯಲ್ ಎಸ್ಟೇಟ್ ದಂಧೆನೂ ಮಾಡಿಲ್ಲ, ನಾವು ಯಾವ ಇಂಡಸ್ಟ್ರೀಸ್ನೂ ಕಟ್ಟಿಲ್ಲ, ಯಾವ ಫ್ಯಾಕ್ಟ್ರಿನೂ ಕಟ್ಟಿಲ್ಲ, ಯಾವ ಕಂಪ್ನಿನೂ ಮಾಡಿಲ್ಲ. ನಿಮ್ಮಂಗೆ ದೇಶದಲ್ಲಿ ಹೊರದೇಶದಲ್ಲಿ ಏನು ಅಂಟಿಸಿದಿರಲ್ಲ ನೀವು ಪೋಸ್ಟರ್ಸ್ನ ತೆಗೆದುಕೊಂಡೋಗಿ ಲುಲು ಮಾಲ್ ಮುಂದೆ ಅಂಟಿಸಿ, ಅಲ್ಲಿ ಅಂಟಿಸಿ ಇದು ಯಾರ್ದು ಅಂತ ಕೇಳಿ. ಅಥವಾ ರಾಜರಾಜೇಶ್ವರಿನಲ್ಲಿ ಕಟ್ಟಿದಿಲ್ಲ ದೊಡ್ಡ ದೊಡ್ಡ ಬಂಗ್ಲಾಗಳು ಬಿಲ್ಡಿಂಗ್ಗಳು, ಅಲ್ಲಿ ಅಂಟಿಸಿ. ಶೋಭಾ ಡೆವಲಪರ್ಸ್ ಇದೆಯಲ್ಲ, ಅಲ್ಲಿ ಅಂಟಿಸಿ ಈ ಪೋಸ್ಟರ್ಗಳನ್ನ, ಅಪಾರ್ಟ್ಮೆಂಟ್ಗಳಲ್ಲಿ ಅಂಟಿಸಿ. ದೊಡ್ಡ ದೊಡ್ಡ ಮಾಲ್ಗಳು ಏನು ನಿಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಮುಖಂಡರು ಬಿಲ್ಡಿಂಗ್ಗಳಿದಾವಲ್ಲ, ಅಲ್ಲ ಕಟ್ಟಿಸಿ. ಆವಾಗ ನಿಮ್ಮನ್ನ ನಾವು ಒಪ್ತೀವಿ. ಈಗ ನೀವು ಏನು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದೀರಾ, ಇದನ್ನ ತಡವಾಗಿ ಇಮ್ಮಿಡಿಯೇಟ್ ಆಗಿ ನಿಲ್ಲಿಸಬೇಕು. ನಿಲ್ಲಿಸ್ತಾ ಇದ್ರೆ ನಾವು ನಮ್ಮ ಪಕ್ಷದ ಪರವಾಗಿ ಹೋರಾಟವನ್ನ ಮಾಡ್ತೀವಿ ಅನ್ನೋ ಸಂದೇಶವನ್ನ ಈ ಮೂಲಕ ಹೇಳಕ್ ಇಷ್ಟಪಡ್ತೀವಿ.